ಕಾಂಗ್ರೆಸ್ನಲ್ಲಿ 4 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಆರಂಭ ಆಗಿದೆ. ಉಳಿದ 4 ಕ್ಷೇತ್ರಗಳಲ್ಲಿ ಯಾರನ್ನ ಕಣಕ್ಕಿಳಿಸುತ್ತೆ ಕಾಂಗ್ರೆಸ್? ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ. ನೋಡಿ, ಈಗ 4 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಮುಂದುವರೆದಿದೆ. ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಈ ಲೋಕಸಭಾ ಕ್ಷೇತ್ರಕ್ಕೆ ಕೈ ಕದನ ಕಲಿ ಯಾರು? ಚಾಮರಾಜನಗರ ಟಿಕೆಟ್ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ಗೆ ಸಿಗುತ್ತಾ? ಕೋಲಾರದಲ್ಲಿ ರಮೇಶ್ ಕುಮಾರ್, ಮುನಿಯಪ್ಪ ಬಣದ ನಡುವೆ ಟಿಕೆಟ್ ಫೈಟ್ ಇದೆ. 4 ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ 4 ಕ್ಷೇತ್ರಗಳ ಆಯ್ಕೆಯ ಕಗ್ಗಂಟು ಹಾಗೆ ಮುಂದುವರೆದಿದೆ. ಬಟ್ ಈಗ ನೋಡಿ, ಚಾಮರಾಜನಗರದಲ್ಲಿ ಮಹದೇವಪ್ಪನವರು ನಿಲ್ಲಬೇಕು ಅನ್ನೋದು ಹೈಕಮಾಂಡ್ ಅವರ ಅಪೇಕ್ಷೆ. ರಾಜ್ಯ ನಾಯಕರದು ಕೂಡ ಅದೇ ಅಭಿಪ್ರಾಯ. ಆದರೆ ಅವರು ಬೇಡ, ನನ್ನ ಮಗನ ಕೊಡಿ, 3 ಬಾರಿ ಅವಕಾಶ ವಂಚಿತನಾಗಿದ್ದಾನೆ, ಸುನಿಲ್ ಬೋಸ್ಗೆ ಟಿಕೆಟ್ ಕೊಟ್ಟು ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ. ಇಲ್ವಾ, ಸ್ಥಳೀಯವಾಗಿ ಸರ್ವೆ ರಿಪೋರ್ಟು ನಿಮ್ಮ ಪರವಾಗಿದ್ದಾವೆ. ಸುನಿಲ್ ಬೋಸ್ ನಿಂತರೆ ಅಲ್ಲಿ ಸ್ಥಳೀಯ ಶಾಸಕರ ಬೆಂಬಲ ವ್ಯಕ್ತವಾಗುವುದಿಲ್ಲ ಅಂತ. ಮಾಜಿ ಶಾಸಕ ನಂಜುಂಡಸ್ವಾಮಿ ಹಾಗೆ ಸುನಿಲ್ ಬೋಸ್ ನಡುವೆ ತೀವ್ರವಾದಂಥ ಪೈಪೋಟಿ ನಡೀತಾ ಇದೆ. ಇನ್ನು ಕೋಲಾರಕ್ಕೆ ಬಂದರೆ ನಾವು ಮುನಿಯಪ್ಪ, KH ಮುನಿಯಪ್ಪನವರು 7 ಬಾರಿ ಸಂಸದರಾಗಿದ್ದಂಥವ್ರು. ಕಳೆದ ಬಾರಿ ಸೋತರು. ಕಾರಣ ಅವರದೇ ಪಕ್ಷದ ನಾಯಕರು ಒಳಹೊಡೆತ ಕೊಟ್ಟರು. ರಮೇಶ್ ಕುಮಾರ್, ಕೊತ್ತೂರು ಮಂಜುನಾಥ್ ಅವ್ರದ್ದೆಲ್ಲ ಒಂದು ಬಣ, ಮುನಿಯಪ್ಪನವ್ರದ್ದು ಒಂದು ಬಣ. ಮುನಿಯಪ್ಪನವ್ರು ಹೇಳ್ತಿದ್ದಾರೆ, ಇಲ್ಲ ನನ್ನ ಅಳಿಯಂಗೆ ಟಿಕೆಟ್ ಕೊಟ್ಬಿಡಿ, ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ. ಮುನಿಯಪ್ಪನವರು ಅಥವಾ ಅವ್ರ ಕುಟುಂಬಕ್ಕೆ ಯಾರಿಗೇ ಟಿಕೆಟ್ ಕೊಟ್ಟರು ನಾವು ಅವ್ರ ಪರವಾಗಿ ಕೆಲಸ ಮಾಡಲ್ಲ ಅಂತ ರಮೇಶ್ ಕುಮಾರ್ ಬಣದವರ ವಾದ. ಹಾಗಾಗಿ ಅಲ್ಲಿ ಹನುಮಂತಯ್ಯ ಅವರಿಗೆ ಬಹುತೇಕವಾಗಿ ಮಣೆ ಹಾಕೋ ಸಾಧ್ಯತೆಗಳಿದ್ದಾವೆ.